ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ಹಸುವಿನ ಹಾಲಿನಿಂದ ಮನೆಯಲ್ಲಿ ಶುದ್ಧವಾದ ತುಪ್ಪವನ್ನು ನಾನು ಹೇಗೆ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಿಂದ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ಬರ್ತದೆ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ. ಇಷ್ಟು ಚೆನ್ನಾಗಿರುವ ಕಲರ್ಫುಲ್ ಆಗಿರುವ ತುಪ್ಪವನ್ನು ನಾನು ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನಾನಿಲ್ಲಿ 1 ಲೀಟರ್ ಆಗುವಷ್ಟು ಮನೆಯ ಹಸುವಿನ ಹಾಲನ್ನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಲನ್ನು ಕಾಯಿಸುವಾಗ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಇಟ್ಟು ಕಾಯಿಸ್ಕೊಂಡರೆ ಈ ಥರ ಚೆನ್ನಾಗಿ ಕೆನೆ ಬರ್ತದೆ. ಕಾಯಿಸಿದ ಹಾಲು ಕಂಪ್ಲೀಟ್ ತಣ್ಣಗಾದ ಮೇಲೆ ಅದನ್ನು 4ರಿಂದ 5 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟ ಹಾಲಲ್ಲಿ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ಅಂತ ನೋಡಿ, ಎಷ್ಟು ದಪ್ಪ ಬಂದಿದೆ ಕೆನೆ. ಇದನ್ನು ನಾವೀಗ ಬೇರೆ ಪಾತ್ರೆಯಲ್ಲಿ ಹಾಕಿ ಡೈಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಬರಬೇಕು. ನಮಗೆ ಯಾವಾಗ ಬೇಕೋ ಆವಾಗ ನಾವು ಅದರಿಂದ ಬೆಣ್ಣೆಯನ್ನು ತೆಗಿಬೋದು. ನಾನಿಲ್ಲಿ 15 ದಿವಸದ ಕೆನೆಯನ್ನು ತೆಗೆದು ಒಂದು ಪಾತ್ರದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಡಬ್ಬದಲ್ಲೂ ಕೂಡ ಇದನ್ನು ಹಾಕಿ ಇಟ್ಕೊಳ್ಬಹುದು. ಇದಕ್ಕೆ ಬೇಕಾದರೆ ಬೆಣ್ಣೆ ತೆಗೆಯುವಾಗ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಮೊಸರು ಹಾಕದೇ ಇದ್ದರೂ ಕೂಡ ಬೆಣ್ಣೆ ಚೆನ್ನಾಗಿ ಬರ್ತದೆ. ಕೆನೆಯನ್ನು ಫ್ರಿಜ್ಜಲ್ಲಿ ನೀವು ಎಷ್ಟು ದಿವಸ ಇಟ್ಕೊಂಡ್ರೂ ಕೂಡ ಅದು ಹಾಳಾಗುವುದಿಲ್ಲ. ನಮಗೆ ಯಾವಾಗ ಫ್ರೀ ಆಗುತ್ತೋ ಆವಾಗ ನಾವು ಅದರಿಂದ ಬೆಣ್ಣೆನ ತಗೊಳ್ಬಹುದು. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಗ್ರೈಂಡ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ನಾನು ಒಂದು ಸಲ ಗ್ರೈಂಡ್ ಮಾಡಿದ ನಂತರ ಆ ಬೆಣ್ಣೆಯನ್ನು ತೆಗೆದು ನೀರಲ್ಲಿ ಹಾಕಿ ಪುನಃ ಮತ್ತೆ ಅದೇ ನೀರನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ. ಅದರಲ್ಲೂ ಸಹ ಪುನಃ ಬೆಣ್ಣೆ ಬರ್ತದೆ. ಹೀಗೆ 2 ಬಾರಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಬೆಣ್ಣೆ ಅಂಶ ಸ್ವಲ್ಪವೂ ಕೂಡ ಉಳ್ಕೊಳ್ಳೋದಿಲ್ಲ. ನಂತರ ಅದರಲ್ಲಿ ಮೇಲಿರುವ ದಪ್ಪ ಬೆಣ್ಣೆಯನ್ನು ಮಾತ್ರ ತೆಗೆದು ನೀರಲ್ಲಿ ಹಾಕಿ ಪುನಃ ಆ ಮಿಕ್ಸಿಯಲ್ಲಿರುವ ಎಲ್ಲ ನೀರನ್ನು ಕೂಡ ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ನೀರನ್ನು ಇಟ್ಕೊಂಡು ಆ ಮಿಕ್ಸಿಯಲ್ಲಿರುವ ನೀರನ್ನು ಆ ದೊಡ್ಡ ಪಾತ್ರೆಗೆ ನಾವು ಅದನ್ನು ಹಾಕ್ಕೊಳ್ಬೇಕು. ಈಗ ಈ ದೊಡ್ಡ ಪಾತ್ರೆಯಲ್ಲಿ ನೀರು ಜಾಸ್ತಿ ಇರುವುದರಿಂದ ಬೆಣ್ಣೆ ಮತ್ತು ನೀರು ಕಂಪ್ಲೀಟಾಗಿ ಸಪ್ರೇಟ್ ಆಗ್ತದೆ. ಹಾಗೆ ಅಷ್ಟು ಕೆನೆಯಿಂದ ಬೆಣ್ಣೆಯನ್ನು ತೆಗೆದಾದ ನಂತರ ನಾವು ಸೆಕೆಂಡ್ ಟೈಮ್ ಗ್ರೈಂಡ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದರಿಂದ ಎಷ್ಟು ಚೆನ್ನಾಗಿ ಪುನಃ ಬೆಣ್ಣೆ ಮೇಲೆ ನಿಂತಿದೆ ನೋಡಿ. 2 ಸಲ ಗ್ರೈಂಡ್ ಮಾಡಿದರೆ ಮಾತ್ರ ಇಷ್ಟು ಬೆಣ್ಣೆ ನಿಮಗೆ ಸಿಗ್ತದೆ, ಇಲ್ಲಾಂದರೆ ಇಷ್ಟು ಬೆಣ್ಣೆ ವೇಸ್ಟಾಗಿ ಹೋಗ್ತದೆ. ಟೋಟಲ್ ಆಗಿ ಇಷ್ಟು ಬೆಣ್ಣೆ ಸಿಕ್ಕಿದೆ. ನಾವು ಬೇಕಾದರೆ ಇದನ್ನು ಇವಾಗಲೇ ತುಪ್ಪನ ಮಾಡ್ಕೊಳ್ಬಹುದು. ನಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಇದನ್ನು ಎಷ್ಟು ದಿವಸ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಬೆಣ್ಣೆ ಇಟ್ಟರೆ ಒಂದು 2-3 ದಿವಸಕ್ಕೊಮ್ಮೆ ಅದನ್ನು ಹೊರಗೆ ತೆಗೆದುಬಿಟ್ಟು ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ನೋಡಿ, ಫ್ರಿಜ್ಜಲ್ಲಿ ಇಟ್ಟ ಬೆಣ್ಣೆ ಈ ಥರ ಗಟ್ಟಿ ಆಗ್ತದೆ. ಇದನ್ನು ಹೀಗೆ ಗಟ್ಟಿ ಇರುವಾಗಲೇ ಕಾಯಿಸ್ಕೊಳ್ಬಾರ್ದು. ತುಪ್ಪ ಬೇಗ ಹಾಳಾಗಿ ಹೋಗ್ತದೆ, ಹೆಚ್ಚು ದಿನ ಇಡಲಿಕ್ಕೆ ಆಗೋದಿಲ್ಲ. ಈ ಬೆಣ್ಣೆನ ಕ್ಲೀನಾಗಿ ನಾವು 10ರಿಂದ 15 ಸಲ ಆದರೂ ನೀರನ್ನು ಚೇಂಜ್ ಮಾಡಿ ತೊಳೆದುಕೊಳ್ಬೇಕು. ಇಲ್ಲಾಂದರೆ ತುಪ್ಪ ಬೇಗನೆ ಹಾಳಾಗಿ ಹೋಗ್ತದೆ. ಈಗ ಬೆಣ್ಣೆಯನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕಾಯಿಸಲಿಕ್ಕೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಬೆಣ್ಣೆ ಕರಗಿ ಹೋಗುವ ತನಕ ಫುಲ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ತುಪ್ಪವನ್ನು ಕಾಯಿಸಲಿಕ್ಕೆ ಯಾವತ್ತೂ ಒಂದೇ ಪಾತ್ರೆಯನ್ನು ಯೂಸ್ ಮಾಡುವುದು ಒಳ್ಳೆಯದು. ನೋಡಿ, ಈಗ ಕರಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಈ ಬೆಣ್ಣೆ ಕಂಪ್ಲೀಟ್ ಕರಗುವ ತನಕ ಫುಲ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಸ್ಟವನ್ನು. ನಾನು ತುಪ್ಪವನ್ನು ಕಾಯಿಸುವಾಗ ಅದಕ್ಕೆ ಏನನ್ನೂ ಸಹ ಹಾಕ್ಕೊಂಡಿಲ್ಲ. ನೋಡಿ, ಏನೂ ಹಾಕ್ಕೊಂಡಿಲ್ಲ. ಬೇಕಿದ್ದರೆ ತುಳಸಿಯ ಎಲೆಗಳನ್ನು ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ ಏನೂ ಹಾಕ್ಕೊಳ್ತಾ ಇಲ್ಲ. ನಾವು ಮಾರ್ಕೆಟ್ನಿಂದ ತರುವ ತುಪ್ಪಕ್ಕಿಂತ
ನಾವು ಮನೆಯಲ್ಲೇ ಈ ಥರ ತಯಾರಿ ಮಾಡಿಕೊಂಡ ತುಪ್ಪ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತ ಆದರೆ ಮಾರ್ಕೆಟಲ್ಲಿ ಸಿಗುವ ಬೆಣ್ಣೆಯನ್ನು ತಂದು ಕೂಡ ನಾವು ಇದೇ ಥರ ತುಪ್ಪವನ್ನು ಮಾಡ್ಕೊಳ್ಬಹುದು. ಈಗ ಬೆಣ್ಣೆ ಫುಲ್ ಕರಗಿ ಹೋಗಿದೆ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ತುಪ್ಪವನ್ನು ಕಾಯಿಸಲಿಕ್ಕೆ ತುಂಬಾ ಪೇಷನ್ಸ್ ಬೇಕಾಗ್ತದೆ. ಕಡಿಮೆ ಅಂದರೂ ಅರ್ಧ ಗಂಟೆ ಬೇಕಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸ್ವಲ್ಪ ಹೊತ್ತು ಕುದಿಸಿದ ನಂತರ ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ತುಪ್ಪ ಕುದಿಯುತ್ತಿರುವಂಥ ಟೈಮಲ್ಲಿ ಪಟಪಟ ಅಂತ ಸೌಂಡ್ ಬರ್ತದಲ್ಲ, ಅದು ನಿಂತ ಕೂಡಲೇ ಗ್ಯಾಸನ್ನು ಆಫ್ ಮಾಡಬೇಕು. ಆವಾಗ ತುಪ್ಪ ಆಗಿದೆ ಅಂತ ಅರ್ಥ. ಈಗ ಗ್ಯಾಸನ್ನು ಆಫ್ ಮಾಡ್ತೇನೆ. ಮತ್ತೆ ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ ಎಷ್ಟು ಕ್ಲೀನಾಗಿ ತುಪ್ಪ ಆಗಿದೆ. ತುಪ್ಪ ಮೇಲೆ ನಿಂತು ವೇಸ್ಟೆಲ್ಲ ಫುಲ್ ಕೆಳಗಡೆ ನಿಂತ್ಕೊಂಡಿದೆ. ತುಪ್ಪ ತಣ್ಣಗಾದ ಮೇಲೆ ನಾವು ಅದನ್ನು ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಡಬ್ಬ ಅಥವಾ ಸ್ಟೀಲ್ ಡಬ್ಬಗಳಲ್ಲಿ ಅದನ್ನು ಹಾಕಿ ಇಟ್ಕೊಳ್ಬಹುದು. ಈ ಥರ ನೀಟಾಗಿ ಅದನ್ನು ಸೋಸಿ ಇಟ್ಕೊಳ್ಬೇಕು. ವೇಸ್ಟನ್ನೆಲ್ಲ ತುಪ್ಪದ ಜೊತೆ ಹಾಕಬಾರ್ದು. ನೋಡಿದ್ರಲ್ಲ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.